ಧರ್ಮಸ್ಥಳದಲ್ಲಿ ಹಲವು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ಠಾಣೆಯ ಸಬ್ ಇನ್ಸ್ಪೆಕ್ಟರ್ಗೆ ಪ್ರಶ್ನೆಗಳ ಸುರಿಮಳೆ. ಧರ್ಮಸ್ಥಳದಲ್ಲಿ ಹಲವು ಶವಗಳನ್ನು ಹೂತಿಟ್ಟ ಪ್ರಕರಣ ಮತ್ತೆ ಸಂಚಲನ. ಧರ್ಮಸ್ಥಳ ಠಾಣೆಯ ಸಬ್ ಇನ್ಸ್ಪೆಕ್ಟರ್ಗೆ ಪ್ರಶ್ನೆಗಳ ಸುರಿಮಳೆ. ನಂಬರ್ 1 ಧರ್ಮಸ್ಥಳ ಠಾಣೆ ಇನ್ಸ್ಪೆಕ್ಟರ್, ವಯಸ್ಸು 29 ವರ್ಷ, ಸಬ್ ಇನ್ಸ್ಪೆಕ್ಟರ್. ಈ ಅಧಿಕಾರಿ ಭೇದಿಸಿರುವ ಅತ್ಯಾಚಾರ, ಕೊಲೆ, ಶವಗಳ ಹೊರ ತೆಗೆಯುವಿಕೆಯ ಈ ಸ್ವರೂಪದ ಪ್ರಕರಣಕ್ಕೆ ಅಗತ್ಯವಿರುವ ಪರಿಣಿತಿಯನ್ನ ಇವರು ಹೊಂದಿಲ್ಲ. ಈ ಅಧಿಕಾರಿ ಹೊಂದಿದ್ದಾನೆಂದು ಪೊಲೀಸ್ ಇಲಾಖೆ ಹೇಳುತ್ತದೆಯೇ? ಪ್ರಶ್ನೆ ಕೇಳಲಾಗ್ತಿದೆ. ಪ್ರಕರಣವನ್ನ ದಾಖಲಿಸುವುದಾಗಿ ದೂರುದಾರನ ಪರ ವಕೀಲರು ಹೇಳಿದ್ದು ಜೂನ್ 22ನೇ ತಾರೀಕು. ದಕ್ಷಿಣ ಕನ್ನಡ ಪೊಲೀಸರಿಗೆ ವಕೀಲರು ದೂರು ನೀಡಿದ್ದು ಜುಲೈ 3. ಎಫ್ಐಆರ್ ದಾಖಲಿಸಿಕೊಂಡಿದ್ದು ಜುಲೈ 4ರಂದು. ವಕೀಲರು ನೀಡಿದ್ದ ದೂರಿನ ಪ್ರತಿ, ಎಫ್ಐಆರ್ ಪ್ರತಿಯನ್ನ ಸಾರ್ವಜನಿಕವಾಗಿ ಪ್ರಕಟಿಸಲಾಯಿತು. ಕೊಲೆ ಪ್ರಕರಣಗಳಲ್ಲಿ ಬೆಂಗಳೂರು ನಗರದ ಸೆಷನ್ಸ್ ನ್ಯಾಯಾಲಯಗಳು 7 ವರ್ಷಗಳಲ್ಲಿ ನೀಡಿರುವ ತೀರ್ಪುಗಳನ್ನು ಅಧ್ಯಯನ ನಡೆಸಿರುವ ನಮ್ಮ ತಂಡ ಕಂಡುಕೊಂಡಿದ್ದು ಪ್ರತಿ 100 ಕೊಲೆ ಪ್ರಕರಣಗಳಲ್ಲಿ ಶಿಕ್ಷೆ ಆಗಿದ್ದು 9ರಲ್ಲಿ ಮಾತ್ರ. ಬೆಂಗಳೂರಿನ ಕೊಲೆ ಪ್ರಕರಣಗಳಲ್ಲಿ ಕಾರ್ಯಾನುಭವ ಪರಿಣಿತ ಅಧಿಕಾರಿಗಳೇ ತನಿಖೆ ಮಾಡಬೇಕು. ಸುಪ್ರೀಂ ಕೋರ್ಟ್ ವಕೀಲ ಕೆವಿ ಧನಂಜಯ್ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಹಲವು ಶವಗಳನ್ನ ಹೂತಿಟ್ಟ ಪ್ರಕರಣ, ಆ ಪ್ರಕರಣದ ಜವಾಬ್ದಾರಿಯನ್ನ 29 ವರ್ಷದ ಸಬ್ ಇನ್ಸ್ಪೆಕ್ಟರ್ಗೆ ಕೊಡಲಾಗುತ್ತೆ ಅನ್ನುವುದಾದರೆ, ಆ ಸಬ್ ಇನ್ಸ್ಪೆಕ್ಟರ್ ಈ ಹಿಂದೆ ಮಾಡಿರಬಹುದಾದಂತಹ ಹಲವು ಪ್ರಕರಣಗಳ ಭೇದಿಸುವಿಕೆ, ಅದರಲ್ಲಿ ಎಷ್ಟು ಕೊಲೆ ಪ್ರಕರಣವನ್ನು ಭೇದಿಸಿದ್ದಾರೆ, ಈಸ್ ಎ ಪರ್ಫೆಕ್ಟ್ ಎಕ್ಸ್ಪರ್ಟ್ ಆ ಕೊಲೆ ಪ್ರಕರಣವನ್ನು ಭೇದಿಸೋದಕ್ಕೆ. ಈ ಸ್ವರೂಪದ ಪ್ರಕರಣವನ್ನು ಅಗತ್ಯವಿರುವ ಪರಿಣತಿಯನ್ನೇ ಇಟ್ಕೊಂಡು ಮಾಡಬೇಕು. ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಆ ಪೈಕಿ ಒಂದಷ್ಟು ಪ್ರಮುಖ ಪ್ರಶ್ನೆಗಳನ್ನು ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾದದ್ದು, ಪ್ರಕರಣವನ್ನು ದಾಖಲಿಸುವುದಾಗಿ ದೂರುದಾರನ ಪರ ವಕೀಲರು ಹೇಳಿದ್ದು ಜೂನ್ 22ನೇ ತಾರೀಕು. ಇನ್ನು ದಕ್ಷಿಣ ಕನ್ನಡ ಪೊಲೀಸರಿಗೆ ವಕೀಲರು ದೂರು ನೀಡಿದ್ದು ಜುಲೈ 3ನೇ ತಾರೀಕು. ಎಫ್ಐಆರ್ ದಾಖಲಿಸಿಕೊಂಡಿದ್ದು ಜುಲೈ 4ನೇ ತಾರೀಕು. ವಕೀಲರು ನೀಡಿದ್ದ ದೂರಿನ ಪ್ರತಿ, ಎಫ್ಐಆರ್ ಪ್ರತಿಯನ್ನ ಸಾರ್ವಜನಿಕವಾಗಿ ಪ್ರಕಟಿಸಲಾಯಿತು. ಕೊಲೆ ಪ್ರಕರಣಗಳಲ್ಲಿ ಬೆಂಗಳೂರು ನಗರದ ಸೆಷನ್ಸ್ ನ್ಯಾಯಾಲಯಗಳು 7 ವರ್ಷಗಳಲ್ಲಿ ನೀಡಿರುವ ತೀರ್ಪುಗಳನ್ನು ಅಧ್ಯಯನ ನಡೆಸಿರುವ ನಮ್ಮ ತಂಡ ಕಂಡುಕೊಂಡಿದ್ದು ಪ್ರತಿ 100 ಕೊಲೆ ಪ್ರಕರಣಗಳಲ್ಲಿ ಶಿಕ್ಷೆಯಾಗಿದ್ದು 9ರಲ್ಲಿ ಮಾತ್ರ. 100 ಕೊಲೆ ಪ್ರಕರಣಗಳಲ್ಲಿ ಶಿಕ್ಷೆಯಾಗಿರೋದು 9ರಲ್ಲಿ ಮಾತ್ರ. ಅದರ ಅರ್ಥ ಇನ್ನೂ 89ರಷ್ಟು ಅಲ್ಲಿ ಅಪರಾಧಿಗಳು ಸಿಗೋದಿಲ್ಲ ಅಂತ. ಬೆಂಗಳೂರಿನ ಕೊಲೆ ಪ್ರಕರಣಗಳಲ್ಲಿ ಕಾರ್ಯಾನುಭವ ಪರಿಣಿತ ಅಧಿಕಾರಿಗಳೇ ತನಿಖೆ ಮಾಡಲಿ. ಸುಪ್ರೀಂ ಕೋರ್ಟ್ ವಕೀಲ ಕೆ ಧನಂಜಯ್ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಸಮುದ್ರದಲ್ಲಿ ಹೆಣವೊಂದು ಕೊಚ್ಕೊಂಡು ಹೋಗುತ್ತೆ, ಸಮುದ್ರಕ್ಕಿಳಿದು ಹೆಣ ತೆಗೆಯೋನಿಗೆ ಈಜು ಬರಬೇಕಲ್ಲ. ಈಜು ಬಾರದವನನ್ನ ಸಮುದ್ರಕ್ಕೆ ತಳ್ಳಿ ಹಾಕಿದ್ರೆ ಏನು ಗತಿ? ಸಮುದ್ರದ ಆಳಾಗಲ ಗೊತ್ತಿರೋದಿಲ್ಲ, ಈಜು ಹೆಂಗಾಡಬೇಕು ಅಂತ ಹೇಳಿ ಗೊತ್ತಿರೋದಿಲ್ಲ, ಶವವನ್ನು ಹೆಂಗೆ ಮೇಲಕ್ಕೆತ್ತಾನೆ. ಹಿಂಗೇನೆ ಒಂದು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇರತಕ್ಕಂತಹ ಹೆಣಹೂತ ಪ್ರಕರಣವನ್ನು ಭೇದಿಸೋದಕ್ಕೆ ಸಬ್ ಇನ್ಸ್ಪೆಕ್ಟರ್ ಅನ್ನು ಆಯ್ಕೆ ಮಾಡಿಕೊಳ್ಳುವಾಗ ಆ ಸಬ್ ಇನ್ಸ್ಪೆಕ್ಟರ್ ಈ ಹಿಂದೆ ಅನೇಕ ಇದೇ ತರಹದ ಪ್ರಕರಣಗಳಲ್ಲಿ ಪರಿಣತಿಯನ್ನು ಹೊಂದಿರಬೇಕು. ಈ ಸಬ್ ಇನ್ಸ್ಪೆಕ್ಟರ್ ಪರಿಣತಿ ಹೊಂದಿಲ್ಲ. ಯಾಕೆ ಇವರನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರಿ? ವಕೀಲ ಧನಂಜಯ್ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ಕೂಡ ಸಂಬಂಧಪಟ್ಟವರು ಉನ್ನತ ಮಟ್ಟದ ಎಕ್ಸ್ಪರ್ಟ್ ಅನ್ನೇ ಇದಕ್ಕೆ ಅಥವಾ ಈ ಪ್ರಕರಣವನ್ನ ಅವರಿಗೆ ಕೊಡಬೇಕು ಎನ್ನುವಂತಹ ಒತ್ತಡವನ್ನು ಕೂಡ ಹಾಕಲಾಗ್ತಾ ಇದೆ. ಹೆಣಹೂತ ಪ್ರಕರಣ ಈಗಾಗಲೇ ಸಾಕಷ್ಟು ಪರವಿರೋಧ ಚರ್ಚೆಗಳಿಗೂ ಕೂಡ ಕಾರಣವಾಗಿದೆ. ಒಂದು ಕಡೆ ಸರ್ಕಾರ ಯಾಕೆ ವಿಳಂಬ ಮಾಡ್ತಾ ಇದೆ, ಮತ್ತೊಂದು ಕಡೆ SIT ಇನ್ನೂ ಕೂಡ ರಚನೆಯಾಗಿಲ್ಲ. ಇದರಲ್ಲಿ ಕಮ್ಯುನಿಸ್ಟ್, DYFI, SDPI ಹೀಗೆ ಸಾಕಷ್ಟು ರಾಜಕೀಯ ಪಕ್ಷಗಳು ಇದರ ಮೇಲೆ ಆಸಕ್ತಿಯನ್ನು ತೋರಿಸ್ತಾ ಇದೆ. ಆದರೆ ಸರ್ಕಾರ ಮಾತ್ರ ಈವರೆಗೂ SIT ರಚನೆ ಯಾಕೆ ಮಾಡಿಲ್ಲ ಎನ್ನುವಂತಹ ಘನಗಂಭೀರವಾದಂತಹ ಚರ್ಚೆಗಳು ರಾಜ್ಯದಲ್ಲಿ ನಡೀತಾ ಇದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಧರ್ಮಸ್ಥಳ ಠಾಣೆ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಕೇವಲ 29 ವರ್ಷ. ಅವರು ಈ ಹಿಂದೆ ಯಾವ್ಯಾವ ಕೇಸ್ ಹ್ಯಾಂಡಲ್ ಮಾಡಿದಾರೋ, ಆ ಕೇಸ್ಗಳಲ್ಲಿ ಎಷ್ಟು ಕೊಲೆ ಪ್ರಕರಣಗಳಿದ್ದಾವೆ, ಆ ಪ್ರಕರಣಗಳಲ್ಲಿ ಎಷ್ಟು ಜನರನ್ನ ಬಂಧನ ಮಾಡಿದ್ದಾರೆ, ಅವರು ಪ್ರಕರಣಗಳಲ್ಲಿ
ಎಷ್ಟು ಪರಿಣತಿಯನ್ನು ಹೊಂದಿದ್ದಾರೆ. ಯಾವುದೇ ಅನುಭವ ಇಲ್ಲದ ಈ ತರಹದ ಘನಗಂಭೀರ ಸೂಕ್ಷ್ಮವಾದ ಪ್ರಕರಣವನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ? ಇದು ಜನಸಾಮಾನ್ಯರ ಪ್ರಶ್ನೆ. ಹಾಗೆ ವಕೀಲ ಕೆ ಧನಂಜಯ ಅವರು ಕೂಡ ಇದೇ ತರಹದ ಪ್ರಶ್ನೆಯನ್ನ ಮಾಡಿದ್ದಾರೆ. FIR ದಾಖಲಿಸಿಕೊಂಡಿದ್ದು ಜುಲೈ 4ನೇ ತಾರೀಕು. ಆದರೆ ವಕೀಲರು ನೀಡಿದ್ದ ದೂರಿನ ಪ್ರತಿ FIR ಪ್ರತಿಯನ್ನು ಸಾರ್ವಜನಿಕವಾಗಿ ಪ್ರಕಟಿಸಲಾಯಿತು. ಕೊಲೆ ಪ್ರಕರಣಗಳಲ್ಲಿ ಬೆಂಗಳೂರು ನಗರದ ಸೆಷನ್ಸ್ ನ್ಯಾಯಾಲಯಗಳು 7 ವರ್ಷಗಳಲ್ಲಿ ನೀಡಿರುವ ತೀರ್ಪುಗಳನ್ನು ಅಧ್ಯಯನ ನಡೆಸಿರುವ ನಮ್ಮ ತಂಡ ಕಂಡುಕೊಂಡಿದ್ದೇನಂತ ಹೇಳಿದ್ರೆ, ಪ್ರತಿ 100 ಕೊಲೆ ಪ್ರಕರಣಗಳಲ್ಲಿ ಶಿಕ್ಷೆಯಾಗಿದ್ದು 9ರಲ್ಲಿ ಮಾತ್ರ. ಇನ್ನು ಉಳಿದವರೆಲ್ಲರೂ ಕೂಡ ಸೇಫ್ ಆಗ್ತಾ ಇದ್ದಾರೆ. ಅದು ಸಾಕ್ಷ್ಯಾಧಾರದ ಕೊರತೆನೋ ಮತ್ತೊಂದು ಮಗದೊಂದು. ಬೆಂಗಳೂರಿನ ಕೊಲೆ ಪ್ರಕರಣಗಳಲ್ಲಿ ಕಾರ್ಯಾನುಭವ ಪರಿಣಿತಿ ಹೊಂದಿರತಕ್ಕಂತಹ ಅಧಿಕಾರಿಗಳಿಗೆ ಈ ಪ್ರಕರಣಗಳನ್ನು ಭೇದಿಸೋದಕ್ಕೆ ಅವಕಾಶ ಕೊಡಬೇಕು. ಬರೀ 29 ವರ್ಷ ಯಾವುದೇ ತರಹದ ದೊಡ್ಡ ಮಟ್ಟಗಿನ ಕೊಲೆ ಪ್ರಕರಣಗಳನ್ನು ಭೇದಿಸದೇ ಇರತಕ್ಕಂಥ ಇನ್ಸ್ಪೆಕ್ಟರ್ಗಳಿಗೆ ಈ ತರಹದ್ದೊಂದು ಜವಾಬ್ದಾರಿ ಕೊಟ್ಟಾಗ ಈ ಪ್ರಕರಣ ಹಳ್ಳ ಹಿಡಿಯೋದಿಲ್ವಾ? ಈ ಪ್ರಕರಣದಲ್ಲಿರ್ತಕ್ಕಂಥ ಉನ್ನತ ಮಟ್ಟದ ಸಾಕ್ಷಿಗಳು ಎಸ್ಕೇಪ್ ಆಗೋದಿಲ್ವಾ? ಈ ಪ್ರಕರಣದ ಅತ್ಯಂತ ಸೂಕ್ಷ್ಮತೆಗಳು ಮರೆಮಾಚೋದಕ್ಕೂ ಕೂಡ ಕಾರಣವಾಗಬಹುದು. ಹೀಗೆ ಸಾಕಷ್ಟು ಪರವಿರೋಧ ಚರ್ಚೆಗಳು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇದೆ. ಕರಾವಳಿ ಭಾಗದಲ್ಲಿ ಹೆಣಹೂತ ಪ್ರಕರಣ ನಾನಾ ಮಜಲುಗಳಲ್ಲಿ ಚರ್ಚೆಗಳು ಶುರುವಾಗಿದೆ. ಈ ಪ್ರಕರಣದಲ್ಲಿ ಭೀಮಾ ಎನ್ನುವಂತಹ ವ್ಯಕ್ತಿ ಪ್ರತ್ಯಕ್ಷಪಟ್ಟು ಸಾಕ್ಷಿಗಳನ್ನ ಹೇಳೋದಕ್ಕೂ ಕೂಡ ಸಿದ್ಧತೆಯಲ್ಲಿರುವಾಗ ಯಾಕೆ ಆತನ ಸಾಕ್ಷಿಗಳು ಇನ್ನೂ ಪ್ರಾಯೋಗಿಕವಾಗಿ ಬರ್ತಾ ಇಲ್ಲ? ಆತ ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಅನುಗುಣವಾಗಿ ತನಿಖೆ ಯಾಕೆ ನಡೀತಾ ಇಲ್ಲ? ಹೆಣ ಹೂತಿಟ್ಟವನು ನಾನೇ, ಹೂತಿಟ್ಟ ಜಾಗವೂ ನನಗೆ ಗೊತ್ತಿದೆ, ನನ್ನನ್ನು ಕರ್ಕೊಂಡು ಹೋಗಿ ಆ ಹೆಣವನ್ನು ಹೊರಗೆ ತೆಗೀರಿ ಅಂತೇಳಿ ಆತನೇ ಹೇಳ್ಕೊತಾ ಇದ್ದಾನೆ. ಆದ್ರೂ ಕೂಡ ಆತನ ಸಮಕ್ಷಮದಲ್ಲಿ ಹೆಣ ತೆಗೆಯುವಂತಹ ಇನ್ನೂ ಏನು ಕಾನೂನು ಪ್ರಕ್ರಿಯೆಗಳು ಪ್ರಾರಂಭ ಆಗಿಲ್ಲ. ಯಾಕೆ? ಭೀಮಾ ಹೆಣ ತೋರಿಸ್ತಾನೆ, ಹೆಣ ತೆಗೆಯುವ ಪ್ರಕ್ರಿಯೆ ಆರಂಭಗೊಂಡ ನಂತರ ಆತ ಎಸ್ಕೇಪ್ ಆಗ್ತಾನೆ ಎನ್ನುವಂತಹ ಮಾಹಿತಿ ನಮಗಿದೆ ಅಂತ ಹೇಳಿ ಪೊಲೀಸರು ಹೇಳ್ಕೊಂಡಿದ್ರು ನಿನ್ನೆ ಮೊನ್ನೆ ಅವರ ಪ್ರೆಸ್ ಮೀಟ್ನಲ್ಲಿ. ಈ ತರಹದ್ದೊಂದು ಮಾಹಿತಿಯ ಆಧಾರದಲ್ಲಿ ತನಿಖೆಯನ್ನ ಪೋಸ್ಟ್ಪೋನ್ ಮಾಡಲಾಗುತ್ತೆ ಎನ್ನುವುದಾದರೆ ಸಾಕ್ಷಿನಾಶ ಆಗೋದಿಲ್ವಾ? 1995-96ರ ನಂತರದಲ್ಲಿ ಸಾಕಷ್ಟು ಹೆಣಗಳನ್ನು ಹೂತು ಹಾಕಿದ್ದೀನಿ. ಆ ಹೆಣಗಳ ಪೈಕಿ ಒಂದಷ್ಟು ಹೆಣಗಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರುವಂತಹ ಮಾರ್ಕ್ಗಳನ್ನು ಗಮನಿಸಿದ್ದೀನಿ. ಆ ಪೈಕಿ ಹೆಚ್ಚು ಕನ್ಯಾ ಹೆಣ್ಣು ಮಕ್ಕಳು, ಒಂದಷ್ಟು ಹೆಣ್ಣು ಮಕ್ಕಳು, ವಿವಾಹಿತ ಹೆಣ್ಣು ಮಕ್ಕಳು, ಅವರ ದೇಹದ ಮೇಲೆ ಯಾರೋ ಬಲಾತ್ಕಾರ ಮಾಡಿದಂತೆ ಭಾಸವಾಗ್ತಾ ಇತ್ತು. ಕೆಲವೊಂದಷ್ಟು ಹೆಣಗಳನ್ನು ಹೂತು ಹಾಕಿದ್ದೀನಿ, ಮತ್ತೊಂದಷ್ಟು ಹೆಣಗಳನ್ನು ಸುಟ್ಟು ಹಾಕಿದ್ದೀನಿ. ಯಾವುದೇ ಪ್ರಕರಣಗಳಲ್ಲಾಗಿರಲಿ ಸಂಶಯ ಇರತಕ್ಕಂಥ ಹೆಣಗಳನ್ನು ಸುಟ್ಟು ಹಾಕುವಾಗಿಲ್ಲ. ಅದರಲ್ಲೂ ವಾರಿಸುದಾರರು ಬರದೇ ಇರತಕ್ಕಂಥ ಅನಾಥ ಶವಗಳನ್ನು ಸುಟ್ಟು ಹಾಕುವಂತಹ ಒಂದು ಕಾನೂನು ದೇಶದಲ್ಲಿಲ್ಲ. ಅಂತಹ ಹೆಣಗಳನ್ನು ಹೂತು ಹಾಕಬೇಕು. ಕಾರಣ ಮುಂದೊಮ್ಮೆ ಆ ಪ್ರಕರಣ ಮತ್ತೆ ಜೀವಂತ ಪಡ್ಕೊಂಡಾಗ ಆ ಹೆಣವನ್ನು ತೆಗೆದು ಮತ್ತಷ್ಟು ತನಿಖೆಗೆ ಪೂರಕ ಆಗುವಂತಹ ಇನ್ವೆಸ್ಟಿಗೇಷನ್ ನಡೆಸಬೇಕಾಗಿ ಬರುತ್ತೆ. ಆ ಕಾರಣಕ್ಕೋಸ್ಕರ ಕೆಲವೊಂದು ಶವಗಳನ್ನು ಹೂತು ಹಾಕಬೇಕೇ ಹೊರತಾಗಿ ಸುಡುವ ಹಾಗಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.